ಗುಂಡಿ ಇಲ್ಲದೆ ರಸ್ತೆ ನಿರ್ಮಾಣ ಮಾಡೋದು ರಾಕೆಟ್ ಸೈನ್ಸಾ? ಇದು ನಾವು ಕೇಳ್ತಿರೋ ಪ್ರಶ್ನೆ ಅಲ್ಲ. ಸ್ವತಃ ಬೆಂಗಳೂರು ಅಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ನಿನ್ನೆ ನಡೆದಂತಹ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳನ್ನ ಕೇಳಿದಂಥದ್ದು. ಹೌದು, ಸಭೆಯಲ್ಲಿ ಗ್ರೇಟರ್ ಬೆಂಗಳೂರಿನ ಎಲ್ಲ ಅಧಿಕಾರಿಗಳಿಗೂ ಚಳಿ ಬಿಡಿಸಿದ್ದಾರೆ ನಮ್ಮ ಕೃಷ್ಣ ಬೈರೇಗೌಡರು. ಅವ್ರು ಕೇಳಿರೋದು ಒಂದೇ, ಎಲ್ಲ ರಸ್ತೆಗಳಲ್ಲೂ ಎಲ್ಲ ಮೇನ್ ರಸ್ತೆಗಳಲ್ಲೂ ಕೂಡ ಗುಂಡಿ ಇದೆಯಲ್ಲ, ಇಲ್ಲದೆ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಆಗೋದೇ ಇಲ್ವಾ? ಅದೇನು ರಾಕೆಟ್ ಸೈನ್ಸಾ? ಇದಕ್ಕೇನಾದ್ರೂ ನಿಮಗೆ ಪಾರದರ್ಶಕತೆ ಬೇಕಾ? ಇನ್ನು ದುಡ್ಡೇನಾದ್ರೂ ದೊಡ್ಡ ಸ್ಯಾಂಕ್ಷನ್ಸ್ ಏನಾದರೂ ಬೇಕಾ? ಬರ್ತಿರೋ ದುಡ್ಡುಗಳೆಲ್ಲ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಡೈರೆಕ್ಟ್ ಆಗಿ ಕೃಷ್ಣ ಬೈರೇಗೌಡರು ಅಧಿಕಾರಿಗಳನ್ನ ಕೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಪಕ್ಕದ ರಾಜ್ಯನ ನೋಡಿ ಕಲ್ತ್ಕೊಳ್ಳಿ, ಅವ್ರು ಎಷ್ಟು ಚಂದ ಕೆಲಸ ಮಾಡಿಸ್ತಿದ್ದಾರೆ ಅಂತಾನೂ ಹೇಳಿದ್ದಾರೆ. ಪಕ್ಕದ ರಾಜ್ಯ ಅಂದ್ರೆ ಮತ್ಯಾವುದೂ ಅಲ್ಲ, ನಮ್ಮ ಖ್ಯಾತ ನಟ, ಈಗ CM ಆಗಿರುವಂಥದ್ದು ವಿಜಯ್ ತಲಪತಿ ಅವ್ರ ಬಗ್ಗೆ. ಅವ್ರಿಗೆ ಬಾಡಿ ಕ್ಯಾಮ್ರಾ ಇಟ್ಟು ಎಲ್ಲ ಕಾರ್ಮಿಕರಿಗೂ ಕೆಲಸ ಮಾಡಿಸ್ತಿದ್ದಾರೆ. ಆದರೆ ನಮ್ಮ ಅಧಿಕಾರಿಗಳು ಅಥವಾ ನಮ್ಮ ಕಾರ್ಮಿಕರಿಗೆ ಬಾಡಿ ಕ್ಯಾಮ್ರಾ ಇಟ್ಟು ಕೆಲಸ ಮಾಡಿಸೋಷ್ಟು ದುಡ್ಡು ಆಗಿರ್ಬೋದು ಅಥವಾ ಏನಂತ ಅಷ್ಟು ಪಾರದರ್ಶಕತೆ ಸರ್ಕಾರದಲ್ಲಿ ಅಥವಾ ಅಧಿಕಾರಿಗಳಲ್ಲಿದೆಯಾ? ಯಾಕಂತ ಹೇಳಿದ್ರೆ, ಜಸ್ಟ್ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತಾ ಇರೋದು, ಒಂದು ಗಾದೆ ಇದೆ ನಮ್ಮಲ್ಲಿ, ಏನಂತ ಹೇಳಿದ್ರೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡೋದಿಲ್ಲ ಅಂತ ಹೇಳಿ. ಯಾಕಂದ್ರೆ ಸರ್ಕಾರ ಹಣ ಸ್ಯಾಂಕ್ಷನ್ ಮಾಡುತ್ತೆ, ಬಟ್ ಅಲ್ಲಿ ಬರುವಂತಹ ಅಧಿಕಾರಿಗಳು ಯಾವ ರೀತಿ ಅದನ್ನ ದುಡ್ಡು ಉಪಯೋಗ ಮಾಡ್ಕೊಳ್ತಿದ್ದಾರೆ? ತಮ್ಮ ಬೊಕ್ಕಸಕ್ಕೆ ಹಾಕೋತಿದಾರಾ? ತಮ್ಮ ಪ್ರಯೋಜನಕ್ಕೆ ಉಪಯೋಗಿಸ್ಕೊಳ್ತಿದಾರಾ? ಅಥವಾ ತಮ್ಮ ಮಕ್ಕಳನ್ನ ತಮ್ಮನ್ನ ತಾವು ನೋಡ್ಕೊಂಡು ನಂತರ 5% ಅಥವಾ 10% ಮಿಕ್ಕಿದ್ರೆ ಈ ಭೂಮಿ ಮೇಲೆ ಏನು ರಸ್ತೆ ಕಾಮಗಾರಿಗೆ ಯೂಸ್ ಮಾಡ್ತಿದ್ದಾರಾ ಅನ್ನೋ ಕ್ವೆಶನ್ ಮಾರ್ಕ್ ಎದ್ದೇಳುತ್ತೆ. ಯಾಕಂತ ಹೇಳಿದ್ರೆ, ಇಲ್ಲಿ ಬರುವಂತಹ ಅಧಿಕಾರಿಗಳು, ಯಾವುದೇ ಸರ್ಕಾರಿ ಅಧಿಕಾರಿಗಳನ್ನ ತಗೊಳ್ಳೋಣ, ನಾವು ಕಾರ್ಪೊರೇಟರ್ಸ್ನ ತಗೊಳ್ಳೋಣ, MLAಗಳು, MP ಗಳು ಎಲ್ಲರನ್ನೂ ಬೇಕಾದ್ರೆ ತಗೊಳ್ಳೋಣ. ಇವ್ರುಗಳಲ್ಲಿ ಯಾವುದಾದ್ರೂ ಒಬ್ಬ ಮಗಳು ಸರ್ಕಾರಿ ಸ್ಕೂಲಲ್ಲಿ ಕಾಲೇಜಲ್ಲಿ ಓದಿರೋದನ್ನ ನೀವು ನೋಡಿದ್ದೀರಾ? ನಾನಂತೂ ನೋಡಿಲ್ಲ. ನೀವು ಇನ್ ಕೇಸ್ ನೋಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಯಾಕಂದ್ರೆ ನನಗಂತೂ ಇದ್ರ ಬಗ್ಗೆ ಅರಿವಿಲ್ಲ. ಅದೇ ರೀತಿ ಯಾವುದೇ MLAಗಳು, MP ಗಳು, ಕಾರ್ಪೊರೇಟರ್ಸ್ಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋದನ್ನ ನೋಡಿದ್ದೀರಾ? ದಾಖಲಾಗಿರೋದನ್ನ ನೋಡಿದ್ದೀರಾ? ಅವ್ರಗಳಿಗೆ ಭಯ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಾಗಿರ್ಬೋದು, ಸರ್ಕಾರಿ ಶಾಲೆಗಳಲ್ಲಾಗಿರ್ಬೋದು ಅಷ್ಟು ಪ್ರಯೋಜನಕ್ಕೆ ಬಾರದಿರುವಂತಹ ಏನದು ಅಷ್ಟು ಸೌಕರ್ಯಗಳು ನಾವೇ ಕೊಟ್ಟಿಲ್ಲ. ಇನ್ನು ಅಲ್ಲಿರೋ ಮಕ್ಳುಗಳೇನು ಓದ್ತಾರೆ, ಇಲ್ಲಿರೋ ಆಸ್ಪತ್ರೆಗಳಾದ್ರೂ ಏನು ಕ್ಯೂರ್ ಮಾಡುತ್ತೆ ಜನಗಳನ್ನ ಅಂತ ಹೇಳಿ. ಯಾಕಂದ್ರೆ ಅವ್ರಗಳಿಗೆ ಕಾನ್ಫಿಡೆನ್ಸ್ ಇಲ್ಲ. ಆದ್ರೆ ಪ್ರಜೆಗಳಾದಂತಹ ನಾವುಗಳು ಈ ಸರ್ಕಾರಿ ಆಸ್ಪತ್ರೆಗಳನ್ನ, ಸರ್ಕಾರಿ ಶಾಲೆಗಳು ಮುಂದುವರಿಯುತ್ತೆ, ಅಲ್ಲೇ ನಾವು ಮಕ್ಕಳನ್ನ ಸೇರಿಸ್ಬೇಕು, ನಮ್ಮ ದೇಶಾಭಿಮಾನ ಅಂತ ಬೆಳೆಸ್ತಿರ್ತೀವಿ. ಆದ್ರೆ ಅಲ್ಲಿ ಅದನ್ನ ಬೆಳೆಸುವಂತಹ ಪ್ರಯತ್ನ ಮಾಡುವಂತಹ ಅಧಿಕಾರಿಗಳ ಮಕ್ಳುಗಳೆಲ್ಲ ಹೋಗ್ತಿದ್ದಾರೆ? ನಮ್ಮ ಹಣಗಳನ್ನ, ಏನು ಸರ್ಕಾರ ಸ್ಯಾಂಕ್ಷನ್ ಮಾಡಿರುತ್ತಲ್ಲ ಅಂತ ಹಣಗಳನ್ನ ತಾವು ಪೊಕ್ಕಸಕ್ಕೆ ಹಾಕೊಂಡು ಅವರ ಮಕ್ಕಳುಗಳನ್ನ ಫುಲ್ ಲೆವೆಲ್ ಇರುವಂತಹ ಸ್ಟಾರ್ ಕಾಲೇಜ್ಗಳಿಗೆ, ಸ್ಟಾರ್ ಶಾಲೆಗಳಿಗೆ ಸೇರಿಸುವಂತಹ ಪ್ರಯತ್ನಗಳು ಮಾಡಿದ್ದಾರೆ. ಹಾಗೆ ಅವ್ರಿಗೆ ಆ ಮಕ್ಳುಗಳು ಇಲ್ಲೂ ಓದಲ್ಲ, ನೀವೇ ಅಬ್ಸರ್ವ್ ಮಾಡ್ಬಿಡಿ. ಎಲ್ಲ ಓದೋದು ಬರೋದು ಫ್ರಮ್ ಲಂಡನ್, ಫ್ರಮ್ ಇಂಗ್ಲೆಂಡ್, ಅಥವಾ ನಮ್ಮ ಬ್ಯಾಂಗ್ಳೂರ್ನಲ್ಲಿರುವಂತಹ ಟಾಪ್ ಕಾಲೇಜಸ್, ಟಾಪ್ ಯೂನಿವರ್ಸಿಟೀಸ್ ಇದರಲ್ಲೇ ಓದೋದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇರಿರೋದಾಗಿರ್ಬೋದು, ಸರ್ಕಾರಿ ಏನಂತ ಹೇಳ್ತಾರೆ ಕಾಲೇಜು ಶಾಲೆಗಳಲ್ಲಿ ಓದಿರೋದು ಯಾವುದಾದ್ರೂ ಮಕ್ಳುಗಳಿದಾರಾ? ಈ ದೊಡ್ಡ ದೊಡ್ಡ ಅಧಿಕಾರಿಗಳ್ದೆ ಏನು ಹೇಳ್ತಾರಲ್ಲ ದೇಶಾಭಿಮಾನ ಅಂತ ಹೇಳಿ, ಯಾರಿದ್ದಾರೆ? ಈ ಅಧಿಕಾರಿಗಳಿಂದ ಕೃಷ್ಣೇಗೌಡರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ಪಾರದರ್ಶಕತೆಯನ್ನ, ಗುಂಡಿಗಳು ಇಲ್ಲದೆ ರಸ್ತೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕೇಳ್ತಿದ್ದಾರೆ. ಅದಕ್ಕೆ ನಿಮ್ಗೆ ಗೊತ್ತಿರ್ಬೇಕಲ್ವಾ ಆನ್ಸರ್ ಏನು ಅಂತ ಹೇಳಿ. ಯಾಕಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಅವರ ಬೊಕ್ಕಸಕ್ಕೆ ಮೊದಲು ತುಂಬಿಸ್ಕೊಳ್ಳೋ ಹಣವನ್ನ ತುಂಬಿಸ್ಕೊಳ್ಳೋ ಕಾತುರತೆ ಹೆಚ್ಚಾಗ್ತಿದೆ ಹೊರತಾಗಿ ಜನಗಳ ಕಷ್ಟವನ್ನ ನಿಭಾಯಿಸೋದಕ್ಕೋ ಗುಂಡಿಗಳನ್ನ ಮುಚ್ಚೋದಕ್ಕೋ ಆಗೋದಿಲ್ಲ. ಯಾಕಂತ ಹೇಳಿದ್ರೆ, ರೆಪ್ಯೂಟೆಡ್ ರೋಡ್ಗಳಂತ ನಾವೇನ್ ಕರಿತೀವಲ್ಲ, ರಾಜಾಜಿನಗರ ಆಗಿರ್ಬೋದು, ಸದಾಶಿವನಗರ ಆಗಿರ್ಬೋದು, ಮಲ್ಲೇಶ್ವರಂ ರೋಡ್ಗಳಾಗಿರ್ಬೋದು, JP ನಗರ, ಜಯನಗರ, ಯಾವ ರಸ್ತೆಗಳು ಬೇಕು? ಈ ಕಳೆದ 1 ವರ್ಷದಿಂದ ಯಾವ ರಸ್ತೆಗಳು ಸರಿಯಾಗಿಲ್ಲ. ಇದರಿಂದಾನೇ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಟ್ರಾಫಿಕ್ ಜಾಮ್ ಆಗಿರ್ಬೋದು, ಎಷ್ಟು ಜನ ಬೀಳ್ತಾರೆ, ಹೇಳ್ತಾರೆ. ಯಾಕೆ? ಮೇ ಬಿ ಆಸ್ಪತ್ರೆಗಳಿಗೆ ಅನಾರೋಗ್ಯದ ಜನಗಳು ಕಮ್ಮಿ ಆಗಿದ್ದಾರೆ ಅಂತ ಹೇಳಿ ಇನ್ನ ಗುಂಡಿಗಳನ್ನ ಸರಿ ಮಾಡ್ತಿಲ್ವಾ? ಯಾಕಂತ ಹೇಳಿದ್ರೆ ಬೆನ್ನೋವು ಫ್ರೀ. ಈ ಒಂದು ರಸ್ತೆಗಳಲ್ಲಿ ಹೋಗೋದ್ರಿಂದ ಬೆನ್ನೋವು ಫ್ರೀ. ಹಾಗೆ ಯಾರ್ಯಾರಿಗೆ ಏನೋ ಹೇಳ್ತಾರಲ್ಲ, ಮಗು ಏನಾದ್ರೂ ಸರಿಯಾಗಿ ಹುಟ್ಲಿಲ್ಲ ಅಂದ್ರೆ ನಾರ್ಮಲ್ ಡೆಲಿವರಿ ಬೇಕಾ, ಬೆಂಗಳೂರು ರಸ್ತೆಗೆ ಹೋಗಿ ಅಂತ ಹೇಳೆಲ್ಲ ಟ್ರೋಲ್ ಆಗ್ತಾ ಇದೀವಿ ನಾವುಗಳು. ಇನ್ನು ಎಷ್ಟು ಮಟ್ಟಿಗೆ ನಾವು ಕೆಳಗೆ ಇಳ್ದಿದ್ದೀವಿ ಅದನ್ನ ಯೋಚನೆ ಮಾಡ್ಬೇಕಾಗಿರೋದು ನಮ್ಮ ಸಚಿವರು ಹಾಗೆ ನಮ್ಮ ಅಧಿಕಾರಿಗಳು. ಈಗ ಏನ್ ಹೇಳ್ತಿದ್ದೀರಲ್ಲ, ಪಕ್ಕದ ರಾಜ್ಯವನ್ನ ನೋಡಿ ಅಂತೇಳಿ, ಪಕ್ಕದ ರಾಜ್ಯವನ್ನ ನೋಡೋದಕ್ಕಿಂತ ಮುಂಚೆ ನೀವು ಅಷ್ಟು ಪಾರದರ್ಶಕತೆಯನ್ನ, ಅಷ್ಟು ಫೆಸಿಲಿಟೀಸ್ನ ನಿಮ್ಮ ಅಧಿಕಾರಿಗಳಿಗೆ ಕೊಟ್ರೆ ಆ ಅಧಿಕಾರಿಗಳು ಕಾರ್ಮಿಕರಿಗೆ ಕೊಡ್ತಾರ, ಜನರಿಗೆ ಕೊಡ್ತಾರ, ಅದನ್ನ ಫಸ್ಟ್ ತಿಳ್ಕೊಳ್ಳಿ. ಅದಾದ್ಮೇಲೆ ಸರ್ಕಾರಕ್ಕೆ
ನಿಜವಾಗ್ಲೂ ಅದು ಜನಗಳಿಗೆ ಮುಟ್ಟುತ್ತೆ ಅಂತ ಹೇಳಿದ್ರೆ ಮಾತ್ರ ಅದನ್ನು ಸ್ಯಾಂಕ್ಷನ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವೇ ಬಂದು ಜನಗಳಿಗೆ ಏನು ಬೇಕು ಮಾಡಿ. ಇಲ್ಲ ಅಂತ ಹೇಳಿದ್ರೆ ಇನ್ನು ಚಿಕ್ಕ ಪುಟ್ಟ ಕಾರ್ಪೊರೇಟರ್ಸ್ಗಳಿಗಾಗಿರ್ಬೋದು, ಚಿಕ್ಕ ಪುಟ್ಟ ಗಲ್ಲಿ ಪುಲ್ಲಿಗಳಿಗೆ ನೀವು ಕೊಟ್ಕೊಂತ ಬಂದರೆ ಆ ದುಡ್ಡು ಜನಗಳಿಗೂ ಸೇರಲ್ಲ, ಸರ್ಕಾರಕ್ಕೂ ಯಾವುದೇ ರೀತಿ ಪ್ರಯೋಜನಕ್ಕೆ ಬರಲ್ಲ. ಹಾಗೆ ಕೆಲಸಗಳು ಅಲ್ಲಲ್ಲೇ ನಿಲ್ಲುತ್ತೆ. ಎಲ್ಲ ದುಡ್ಡುಗಳು, ಸರ್ಕಾರದ ದುಡ್ಡುಗಳು, ಜನಸಾಮಾನ್ಯರ ದುಡ್ಡುಗಳು ಅಧಿಕಾರಿಗಳ ಬೊಕ್ಕಸಕ್ಕೆ ಹೋಗುತ್ತೆ. ಇದು ನಮ್ಮ ಒಂದು ಕಳಕಳಿ, ಇದು ನಮ್ಮ ನೇರ ಪ್ರಶ್ನೆ ಸರ್ಕಾರಕ್ಕೆ, ಹಾಗೆ ಅಧಿಕಾರಿಗಳಿಗೆ, ಹಾಗೆ ನಮ್ಮ ಕೃಷ್ಣ ಬೈರೇಗೌಡರಿಗೆ. ಇದಕ್ಕೆ ಯಾರು ಆನ್ಸರ್ ಮಾಡ್ತಾರೆ ನೋಡೋಣ. ಇದೇ ರೀತಿಯ ನೇರ ಪ್ರಶ್ನೆಗಳಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಚಾರ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಆದಷ್ಟು ಜನಗಳಿಗೆ ಶೇರ್ ಮಾಡಿ. ಹಾಗೆ ನಿಮಗೆ ಯಾವ ರೀತಿಯ ಸುದ್ದಿಗಳು, ಯಾವ ರೀತಿಯ ಕಷ್ಟವನ್ನು ನೀವು ರಸ್ತೆಗಳಾಗಿರ್ಬೋದು ಅಧಿಕಾರಿಗಳಿಂದ ಅನುಭವಿಸ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ನಾವು ಜನಗಳ ಮುಂದೆ ತರುವಂತಹ ಪ್ರಯತ್ನವನ್ನು, ಸರ್ಕಾರದ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಇದಾಗಿತ್ತು ನಮ್ಮ ಮಾಹಿತಿ. ಧನ್ಯವಾದ.